ಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿಯಾಗಿದ್ದಾರೆ. ಅವರು ಜುಡಿಷಿಯಲ್ ಕಸ್ಟಡಿ ಇದೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನ. ನಾಳೆ ಏನಾಗುತ್ತೆ ತೀರ್ಪು ಅನ್ನೋದು ಗೊತ್ತಾಗುತ್ತೆ. ಬಟ್ ಅವರೊಟ್ಟಿಗೆ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಮಾಡಿದರೆ ಕೆಲವೊಬ್ಬರು ಒಂದೊಂದು ಒಪಿನಿಯನ್ ಹಂಚ್ಕೊಳ್ತಾ ಇದ್ದಾರೆ. ದರ್ಶನ್ ಪರವಾಗಿ ಮಾತಾಡೋರು ಇದ್ದಾರೆ, ವಿರೋಧವಾಗಿ ಮಾತಾಡೋರು ಇದ್ದಾರೆ. ಆದರೆ ಕೆ ಮಂಜು ಸರ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ರು, ಲಂಕೇಶ್ ಪತ್ರಿಕೆ ಅಂತ. ಆ ದಿನದಿಂದ ಇವತ್ತಿನವರೆಗೂ ಕೂಡ ದರ್ಶನ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ ಅವ್ರಿಗೆ. ಸೊ ಏನು ಹೇಳ್ತಾರೆ ಮಂಜು ಸರ್ ಅನ್ನುವಂಥ ಕುತೂಹಲ ನಿರೀಕ್ಷೆ ನನ್ನಲ್ಲೂ ಇತ್ತು. ಸೊ ಹಾಗಾಗಿ ಅವರ ಸಂಸ್ಥೆಗೆ ಬಂದಿದ್ದೀನಿ, ಏನು ಹೇಳ್ತಾರೆ ಅಂತ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ಈಗ ಪ್ರತಿ ಸೆಟ್ಟಲ್ಲೂ ಪ್ರತಿಯೊಂದು ಅನುಭವಗಳಾಗಿರುತ್ತೆ ಬೇರೆ ಬೇರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆ ತಂಡಕ್ಕೆ. ಕೆಲವೊಬ್ಬರು ಬ್ಯಾಡ್ ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ತಂಡದಲ್ಲಿ ಅಂದರೆ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರಿಂದ ನಿಮ್ಮ ಸೆಟ್ಟಲ್ಲಿ ಏನಾದರೂ ಆ ಥರದ್ದೇನಾದರೂ ಹಲ್ಲೆ ಅನಾಹುತಗಳೇನಾದರೂ ಆಗಿದ್ವಾ ಅಂತ? ದರ್ಶನ್ ಅವರು ನಾನು ಸಿನಿಮಾ ಬಂದಾಗಿಂದ ಹಿಡಿದು ನಾನು ಇವತ್ತು ಗಂಟ ತುಂಬ ಟಚಲ್ಲಿದ್ದಾರೆ. ಯಾವುದೋ ಫಂಕ್ಷನ್ಗೆ ಹೋದಾಗ ಸಿಗ್ತಾರೆ. ಯಾವ ರೀತಿ ನಂಗೆ ಆ ರೀತಿ ಘಟನೆ ಆಗಿಲ್ಲ. ಯಾವತ್ತೂ ನಮ್ಮ ಮುಂದೇನೂ ಆಗಿಲ್ಲ, ಹಿಂದೇನಿಲ್ಲ. ಊಹಾಪೋಕ್ ನಾನು ಕೇಳೋಕ್ಕೆ ನನಗೆ ಇಷ್ಟ ಆದ ತಕ್ಷಣ ನಾನು ಒಳ್ಳೆಯದು ಅಂತೀನಿ, ಕೆಲವು ಇಷ್ಟ ಆಗ್ತಾರೆ ಅವ್ನು ಕೆಟ್ಟವನು ಅಂತಾರೆ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ. ಅದರಿಂದ ಯಾರ್ಯಾರ ಮನಸ್ಸಿಗೆ ಹೆಂಗೆ ತೊಗೋತೀವಿ ಅದ್ರ ಮೇಲೆ ಇರ್ತದೆ. ನಾವು ಹೆಂಗೆ ಇರ್ತೀವಿ ಅವ್ರು ಹಂಗೆ ಇರ್ತಾರೆ. ನಾವು ಕೆಟ್ಟವ್ರು ಅವ್ರು ಬೇರೆ ಥರ ಇರ್ತಾರೆ. ಅವನು ವ್ಯಾಪಾರದಲ್ಲಿ ಕಟ್ನಿಟ್ಟು ದರ್ಶನ್. ನಾನು ಇವಾಗ ಕೊಡಬೇಕಾದ್ರೆ ನನಗೆ ಇಷ್ಟು ಕೊಟ್ಟರೆ ಸಿನಿಮಾ ಮಾಡ್ತೀನಿ, ಇಲ್ಲ ಮಾಡಲ್ಲ. ಹೇಳ್ತೇನೆ ಇಲ್ಲ ಜಾಸ್ತಿ ಆಯ್ತವ್ರು ಇದು ಎಷ್ಟು ಕಮ್ಮಿ ಕೊಡ್ತೀರಾ, ಇಷ್ಟು ಕೊಟ್ಟರೆ ನಮ್ಗೆ ಅವ್ರು ಕೊಟ್ಟಾಗ ಒಪ್ಕೋತಾರೆ. ಅವ್ರಿಗೆ ಈಗ ಯಾವತ್ತು ನಾವು ಚೆನ್ನಾಗಿ ನೀವು ಚೆನ್ನಾಗಿರ್ಕೊಂಡು ಬಾಂಧವ್ಯ ಇರಬೇಕು. ಅದನ್ನು ಆ ದರ್ಶನವ್ರು ನಾನು ನೋಡಿದ್ದೀನಿ. ನಾನು ಸಿನಿಮಾ ಮಾಡಿದಾಗ ಅದೇ ರೀತಿ ಇದ್ದಾರೆ. ತುಂಬ ಜನಕ್ಕೆ ಸಿನಿಮಾ ಮಾಡಿಕೊಟ್ಟವರು ಅದೇ ರೀತಿ ಮಾಡಿದ್ದಾರೆ. ನನಗೆ ಇಷ್ಟು ಕಾಸು ಕೊಟ್ಟರೆ ಅವ್ನು ದುಡ್ಡು ವಿಷಯದಲ್ಲಿ ಕಾಸು ಕೊಡ್ಬಿಡೋದು. ಕೆಲವ್ರುಗಳು ದುಡ್ಡು ಕೊಡೋಲ್ಲ. ಕೆಲವರು ಆಟ ಆಡ್ತಾರೆ. ಅವಾಗ ಅವ್ನು ಆಟ ಆಡ್ತಾನೆ. ದುಡ್ಡು ಕೊಟ್ಟರೆ ಒಂಥರ ದೇವ್ರ ಥರ ಅವ್ನು ಬಂದು ಕೆಲಸ ಮಾಡ್ಬಿಟ್ಟು ಏನಿದೆ ಮುಗಿಸ್ಕೊಟ್ಟು ಹೋಗುವಂಥ ಒಂದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.